ಸ್ನೇಹಿತರೆ, ನಿನ್ನೆಗೆ ಅಂದರೆ ಆಗಸ್ಟ್ 7ಕ್ಕೆ ಜಿಮ್ ಲೋವೆಲ್ ಅವರು ತಮ್ಮ 97 ವರ್ಷದ ದೀರ್ಘ ಜೀವನನ ಮುಗಿಸಿ ಕೊನೆ ಉಸಿರೆಳೆದಿದ್ದಾರೆ. ಅಪೋಲೋ 13 ಚಿತ್ರ ನೋಡಿರೋ ಪ್ರತಿಯೊಬ್ಬರಿಗೂ ಜಿಮ್ ಲೋವೆಲ್ ಯಾರು ಅನ್ನೋದು ಗೊತ್ತಿರುತ್ತೆ. ಯಾಕಂದ್ರೆ ಆ ಚಿತ್ರದ ಪ್ರಧಾನ ಪಾತ್ರ ಟಾಮ್ ಹ್ಯಾಂಕ್ಸ್ ಪ್ರಧಾನ ಪಾತ್ರ ವಹಿಸಿರೋದು ಇವರ ಜೀವನ ಆಧಾರಿತವಾಗೇ ಇರೋದು. ಜಿಮ್ ಲೋವೆಲ್ ಅವರು ಇವತ್ತು ನಾಸಾ ಅನ್ನೋ ದೊಡ್ಡ ಸಂಸ್ಥೆ ಏನಿದೆ, ಆ ಸಂಸ್ಥೆ ಹುಟ್ಟಕ್ಕೂ ಮುಂಚೆಯಿಂದನೂ ಚಂದ್ರನಿಗೆ ಹೋಗುವ ಕನಸುಗಳನ್ನ ಕಂಡಿದ್ದವರು, ರಾಕೆಟ್ ಇಂಜಿನಿಯರಿಂಗ್ ಬಗ್ಗೆ ಬಹಳಷ್ಟು ಆಸಕ್ತಿ ಹೊಂದಿದ್ದವರು ಮತ್ತು ಅವರ ಜೀವನದ ಪಯಣ ನಾಸಾದ ಪಯಣದ ಜೊತೆಗೆ ಸಾಗಿದೆ. ಅಂದ್ರೆ ನಾಸಾ ಹುಟ್ಟೋದಕ್ಕೆ ಮುಂಚೆಯಿಂದನೂ ಅವರು ರಾಕೆಟ್ ಇಂಜಿನಿಯರಿಂಗ್ ನಲ್ಲಿ ಆಸಕ್ತಿ ವಹಿಸಿದ್ರಿಂದ ಮತ್ತು ಒಂದು ದಿನ ಅವರು ಚಂದ್ರನಲ್ಲಿ ಹೋಗಿ ಕಾಲಿಡಬೇಕು ಅಂತ ಏನು ಕನಸು ಕಟ್ಕೊಂಡಿದ್ರು, ಆ ಕನಸು ನನಸಾಗುವ ದಿನ ಕೂಡ ಬರುತ್ತೆ. ಅದೇ ಅಪೋಲೋ 13 ಮಿಷನ್. ಮತ್ತು ಅವರ ಕನಸುಗಳನ್ನ ಕಟ್ಕೊಂಡು ಅಪೋಲೋ 13 ಮಿಷನ್ ಅಲ್ಲಿ ಚಂದ್ರನಲ್ಲಿ ಹೋಗಿ ಇನ್ನೇನು ಲ್ಯಾಂಡ್ ಆಗಬೇಕು ಅನ್ಬೇಕಾದ್ರೆ ಒಂದು ಅವಘಡ ಸಂಭವಿಸುತ್ತೆ. ಅವರು ಚಂದ್ರನಲ್ಲಿ ಲ್ಯಾಂಡ್ ಆಗೋದಲ್ಲ, ವಾಪಸ್ ಬರಬೇಕಾಗತ್ತೆ. ತನ್ನ ಜೀವನದುದ್ದಕ್ಕೂ ಏನು ಕನಸುಗಳನ್ನ ಕಟ್ಕೊಂಡಿರೋ ಅದನ್ನ ನನಸಾಗೋ ಕಾರಣ ಹತ್ರ ಬಂದಾಗ ಜೀವಕ್ಕೆ ಅಪಾಯ ಆಗಿರೋ ಸನ್ನಿವೇಶ ಬರುತ್ತೆ ಮತ್ತು ಅವರು ವಾಪಸ್ ಹಾಗೆ ಬರಬೇಕಾಗತ್ತೆ. ವಾಪಸ್ ಬರಬೇಕಾದ್ರೆ ಕೂಡ ಪೂರ್ತಿ ಮಿಷನ್ ಫೇಲ್ ಆಗಿ ಕೈ ತಪ್ಪಿ ಹೋಗಿ ಎಲ್ಲರೂ ಸ್ಪೇಸ್ನಲ್ಲೇ ಉಳಿಯುವ ಸಾಧ್ಯತೆಗಳೇ ಹೆಚ್ಚಾಗಿರುತ್ತೆ. ವಾಪಸ್ ಬರೋ ಸಾಧ್ಯತೆಗಳೇ ತೀರಾ ಕಡಿಮೆ ಇರುತ್ತೆ. ಆ ಸವಾಲುಗಳನ್ನ ಗೆದ್ದು ಅವರು ಅವತ್ತು ವಾಪಸ್ ಬಂದಿರ್ತಾರೆ. ಈ ಕತೆ ಅಪೋಲೋ 13 ಚಿತ್ರದಲ್ಲಿ ಸೆರೆಯಾಗಿದೆ ಮತ್ತು ಈ ಕತೆ ಮನುಷ್ಯನ ಅತ್ಯಂತ ಸ್ಫೂರ್ತಿದಾಯಕ ಕತೆಗಳಲ್ಲಿ ಒಂದು ಅಂತಾನೆ ಕರೆಸ್ಕೊಳ್ಳುತ್ತೆ. ಈ ಕತೆ ಏನನ್ನೆಲ್ಲ ಹೇಳುತ್ತೆ ಅಂದ್ರೆ, ಮನುಷ್ಯ ತನ್ನ ಎಷ್ಟೆಲ್ಲ ಬಯಕೆಗಳನ್ನ ಇಟ್ಕೊಂಡಿರ್ತಾನೆ, ಅದನ್ನ ನೆರವು ಮಾಡ್ಕೊಳ್ಳೋದ್ರಲ್ಲಿ ಎಷ್ಟೆಲ್ಲ ಪ್ರಯತ್ನಗಳನ್ನ ಅವನು ಪಡಬೇಕಾಗತ್ತೆ ಮತ್ತು ಎಷ್ಟು ಕಾದು ಕೊನೆ ಕ್ಷಣದಲ್ಲಿ ಹೋದ್ರೂ ಕೂಡ ನಿಮ್ಗೆ ಅದೃಷ್ಟ ಅನ್ನೋದು ಏನನ್ನೆಲ್ಲ ನಿಮ್ಗೆ ಚಾಲೆಂಜನ್ನ ಒಡ್ಬೋದು ಮತ್ತು ಅದನ್ನೆಲ್ಲ ನಿಭಾಯಿಸ್ಕೊಳ್ಳೋಕ್ಕೆ ಮನುಷ್ಯ ಕೂಡ ಎಷ್ಟೆಲ್ಲ ಟೆಕ್ನಾಲಜಿಕಲ್ ಅಡ್ವಾನ್ಸ್ಮೆಂಟ್ಗಳನ್ನ ಮಾಡಿದಾನೆ ಮತ್ತು ನಿಮ್ಮ ಕಮಿಟ್ಮೆಂಟ್ ಎಷ್ಟಿರಬೇಕಾಗತ್ತೆ, ಚಾಲೆಂಜಿಂಗ್ ಸಿಚುಯೇಷನ್ಸ್ನಲ್ಲಿ ನಿಮ್ಮ ಇನ್ಸ್ಟಿಂಕ್ಟ್ಸ್ಗಳು ಎಷ್ಟು ಆಕ್ಯುರೇಟ್ ಆಗಿ ಕೆಲಸ ಮಾಡಬೇಕಾಗತ್ತೆ ಮತ್ತು ಬಹಳಷ್ಟು ರೀತಿಯ ಕತೆಗಳನ್ನ ಅದು ಹೇಳುತ್ತೆ. ಹ್ಯೂಸ್ಟನ್, ವಿ ಹ್ಯಾಡ್ ಎ ಪ್ರಾಬ್ಲಮ್ ಅನ್ನೋ ಫ್ರೇಸನ್ನು ನೀವು ಕೇಳಿದ್ರೆ, ಆ ಫ್ರೇಸ್ ಬರೋದು ಅಪೋಲೋ 13 ಮಿಷನ್ ಇಂದಾನೆ. ಮತ್ತು ಇಡೀ ಭೂಮಿನಲ್ಲಿ ಇರೋರೆಲ್ಲ ಅವರು ವಾಪಸ್ ಸೇಫ್ ಆಗಿ ಬರಲಿ ಅಂತ ಅಪೇಕ್ಷೆ ಪಡ್ತಿರ್ತಾರೆ. ಆದರೆ ಅವರು ಎಷ್ಟೆಲ್ಲ ಚಾಲೆಂಜ್ಗಳನ್ನ ಅಲ್ಲಿ ಫೇಸ್ ಮಾಡಬೇಕಾಗತ್ತೆ. ಈ ಎಲ್ಲ ಕಥೆನ ಅಪೋಲೋ 13 ಮಿಷನ್ ಅಥವಾ ಅಪೋಲೋ 13 ಚಿತ್ರ ಹೇಳಿದ್ರೆ ಅವರ ಇಡೀ ಜೀವನದ ಕಥೆನೇ ಇನ್ನೂ ಬಹಳಷ್ಟು ಆಸಕ್ತಿಕರವಾಗಿದೆ. ನಾನು ಇಷ್ಟೆಲ್ಲ ಯಾಕೆ ಹೇಳ್ತಿದ್ದೇನೆ ಅಂದರೆ, ಜಿಮ್ ಲೋವೆಲ್ ಅವರು ಶಿಕಾಗೋದವರೇನೆ. ಅವರ ನೆನಪಿಗಾಗಿ ಪ್ಲಾನೆಟೋರಿಯಂನಲ್ಲಿ ಒಂದು ಸೆಕ್ಷನ್ನೇ ಇಟ್ಟಿದ್ದಾರೆ, ಅವ್ರ ಜೀವನ ಆಧಾರಿತವಾಗಿ ಎಲ್ಲ. ನಾವು ಅಲ್ಲಿಗೆ ವಿಸಿಟ್ ಮಾಡಿದ್ದಾಗ ಅದರಿಂದ ಬಹಳಷ್ಟು ಸ್ಫೂರ್ತಿಗೊಂಡು ಅದ್ರ ಬಗ್ಗೆ ಒಂದು ವಿಡಿಯೋನೇ ಮಾಡಿದ್ವಿ. ಅಷ್ಟೇ ಅಲ್ಲ, ಇಡೀ ಮಿಷನ್ ಮೂನ್ ಮೇಲೆ ಒಂದು ವಿಡಿಯೋನ ಮಾಡಿದ್ವಿ. ಮತ್ತು ಅವ್ರು ಶಿಕಾಗೋದವರೇ ಆಗಿರೋದ್ರಿಂದ ನಮ್ಗೆ ಯಾವ ಥರ ಅವಕಾಶ ಸಿಕ್ಕರೆ ಅವ್ರ ಮನೆಗೆ ಹೋಗೋಕ್ಕಾಗತ್ತಾ ಅಂತೆಲ್ಲ ಬಯಸಿದ್ವಿ. ಆ ಸಾಧ್ಯತೆ ಅಂತೂ ಇವತ್ತಿಗೆ ಇಲ್ಲ. ಅವತ್ತು ನಾವು ಇನ್ನೂ ಮೊದಲೇ ಪ್ರಯತ್ನ ಪಟ್ಟಿದ್ರು ಸಾಧ್ಯ ಆಗ್ತಿತ್ತೋ ಇಲ್ಲವೋ ಅನ್ನೋದು ನಮಗೆ ಗೊತ್ತಿಲ್ಲ. ಆದರೆ ಇವತ್ತಿಗೆ ಅದನ್ನೆಲ್ಲ ನಮಗೂ ನೆನಪಾಯ್ತು. ಆದ್ರಿಂದನೇ ಆ ನೆನಪನ್ನ ಹಂಚ್ಕೋಬೇಕು ಅಂತಿದ್ದಕ್ಕೋಸ್ಕರ ಆ ತುಣುಕುಗಳನ್ನ ನಿಮ್ಮ ಮುಂದೆ ತರ್ತಾ ಇದ್ದೀವಿ. ನೀವು ಮುಂದೆ ನೋಡೋದು ಅವತ್ತು ಪ್ಲಾನೆಟೋರಿಯಂನಲ್ಲಿ, ಅಡ್ಲರ್ ಪ್ಲಾನೆಟೋರಿಯಂನಲ್ಲಿ ಜಿಮ್ ಲೋವೆಲ್ ಅವ್ರನ್ನ ಜೀವನ ಕಥೆಗಳನ್ನ ನಾವು ಸೆರೆ ಹಿಡಿದಿರೋ ಕೆಲವು ತುಣುಕುಗಳನ್ನ ನೀವು ನೋಡ್ಬೋದು. ಮುಂದೆ ಯಾವತ್ತಾದ್ರೂ ಇದನ್ನೇ ಪೂರ್ತಿ ವಿಡಿಯೋಗಳನ್ನ ಬಿಡ್ತೀವಿ. ಆದ್ರೆ ಇವತ್ತಿಗೆ ಅವರ ನೆನಪುಗಳನ್ನ ನಿಮ್ಮ ಮುಂದೆ ತರ್ತಾ ಇದ್ದೀವಿ. ಅವರಿಗೆ ತೀವ್ರ ಸಂತಾಪಗಳು ಮತ್ತು ಜೊತೆಗೆ ಅದರಿಂದ ಒಂದು ಇನ್ಸ್ಪಿರೇಷನ್ ಕಥೆಗಳು ಏನಿದೆ, ಮನುಷ್ಯನ ಇನ್ಸ್ಪಿರೇಷನಲ್ ಕಥೆಗಳು ಜಿಮ್ ಲೋವೆಲ್ ಅವ್ರ ಜೊತೆಗೆ ಏನು ಹೋಗಿದ್ದಾವೆ, ನಾಸಾ ಅನ್ನೋ ದೊಡ್ಡ ಸಂಸ್ಥೆ ಬೆಳೆಯೋದ್ರ ಜೊತೆಗೆ ಮನುಷ್ಯನ ಬಯಕೆಗಳು ಹೇಗೆ ಕೆಲಸ ಮಾಡ್ತವೆ ಅನ್ನೋದು ಕೂಡ ನಮಗೆ ಅದ್ರ ತೀರಾ ಒಂದು ಆಪ್ತವಾದ ಕತೆ ಅವ್ರ ಜೀವನದ ಕತೆ ಜೊತೆಗೆ ಇದೆ. ಅದನ್ನ ನೆನಪಿಸ್ಕೊಳ್ಳೋಣ, ನಮಗೂ ಅದು ಸ್ಫೂರ್ತಿದಾಯಕವಾಗಿರ್ಲಿ ಅಂತ ಹೇಳ್ತಾ ಮುಂದಿನ ಕೆಲವು ತುಣುಕುಗಳು ಜಿಮ್ ಲೋವೆಲ್ ಅವ್ರ ಬಗ್ಗೆ ನಿಮ್ಗಾಗಿ. ಅಪೋಲೋ 13 ಮಿಷನ್ ಬಗ್ಗೆ ನಿಮಗೆಲ್ಲ ಗೊತ್ತಾ? ಆ ಮಿಷನ್ನ ಕಮಾಂಡರ್ ಆಗಿದ್ದವರು ಜಿಮ್ ಲೋವೆಲ್ ಶಿಕಾಗೋದವರೇ. ಹಾಗಾಗಿ ಅವರ ಸ್ಟ್ಯಾಚ್ಯೂನ ನೀವಿಲ್ಲಿ ನೋಡ್ಬೋದು. ಈ ಸ್ಟ್ಯಾಚ್ಯೂ ಇದು ಅವರು ಕಮಾಂಡ್ ಮಾಡ್ಯೂಲ್ ಒಳಗಡೆ ಇದ್ದಾಗ ಈ ಥರ ಹೀಗೆ ನಿಂತು ಕಮಾಂಡ್ ಮಾಡ್ಯೂಲ್ ಒಳಗಡೆಯಿಂದ ಆ ವಿಂಡೋಯಿಂದ ಭೂಮಿನ ನೋಡೋದಕ್ಕೆ ಪ್ರಯತ್ನ ಪಡ್ತಿದ್ರು. ಆವಾಗ ಭೂಮಿ ಹೇಗೆ ಕಾಣಿಸಿರ್ಬೋದು? ಚಿಕ್ಕ ಗೋಲಿ ಥರ ಕಾಣಿಸಿತ್ತು. ಜಸ್ಟ್ ಅದನ್ನು ನೀವು ನೋಡ್ಬೋದು. ಅವರ ಸ್ಟ್ಯಾಚ್ಯೂನಲ್ಲಿ ಈ ತಂಬ್ ಹೇಗೆ ಇಟ್ಕೊಂಡಿದ್ದಾರೋ ಆ ತಂಬಿಂದ ಭೂಮಿನ ಕವರ್ ಮಾಡೋಕ್ಕಾಗ್ತಿತ್ತು. ಅಷ್ಟು ಚಿಕ್ಕದಾಗಿ ಕಾಣಿಸ್ತಿದ್ರು. ಅಂದರೆ ನಮ್ಮ ಭೂಮಿಯಿಂದ ಅವರು ಅಷ್ಟು ದೂರ ಇದ್ದರು ಅಂತ ಅರ್ಥ. ನೋಡಿ,
ನಾವಿವತ್ತೇನು ದೊಡ್ಡ ದೊಡ್ಡ ಉದ್ದ ಬುರ್ಜ್ ಖಲೀಫಾ, ಶಿಕಾಗೋ ಟವರ್ಸು, ದೊಡ್ಡ ದೊಡ್ಡ ಕಟ್ಟಡಗಳು, ನದಿ, ಬೆಟ್ಟ, ಗುಡ್ಡ ಎಲ್ಲ ಏನು ನೋಡ್ತೀವಿ, ಎಷ್ಟೆಲ್ಲ ದೊಡ್ಡ ಬಿಲ್ಡಿಂಗ್ಸ್ ಇದೆ ಅಂತ ಏನೇ ಅಂದ್ಕೊಂಡ್ರು ಬಾಹ್ಯಾಕಾಶದಿಂದ ನಮ್ಮ ಭೂಮಿ ಕಾಣಿಸೋದು ಒಂದು ಚಿಕ್ಕ ಗೋಲಿ ಥರ ಅಷ್ಟೇ. ಎಷ್ಟು ಅದ್ಭುತ ಅಲ್ವಾ? ಸ್ನೇಹಿತರೆ, ನೀವು ಅಪೋಲೋ 13 ಚಿತ್ರ ನೋಡಿದರೆ ಅದರಲ್ಲಿ ಟಾಮ್ ಹ್ಯಾಂಕ್ಸ್ ಮಾಡಿರೋ ಪಾತ್ರ ಇವರದ್ದೇ. ಇವರು ಯಾರು ಅಂತ ತಿಳ್ಕೊಂಡ್ರ? ಇವರು ಜಿಮ್ ಲೋವೆಲ್. ಅಮೇರಿಕಾದ ಮೊದಲ ಆಸ್ಟ್ರೋನಾಟ್ಗಳಲ್ಲಿ ಇವರು ಒಬ್ಬರಾಗಿದ್ದರು. ಇವರು ಶಿಕಾಗೋದಲ್ಲೇ ನೆಲೆಸಿರೋದ್ರಿಂದ ಇವರ ಸ್ಟ್ಯಾಚ್ಯೂನ ಇಲ್ಲಿ ಇಡಲಾಗಿದೆ. ಅಮೇರಿಕಾದ ಸ್ಪೇಸ್ ಮೆಷಿನ್ ಮತ್ತು ಇವರ ಜೀವನದ ಜರ್ನಿ ಜೊತೆಗೆ ಶುರುವಾಗಿತ್ತು. ಅದು ಹೇಗೆ ಅಂತ ತಿಳ್ಕೊಳ್ಳೋಣ ಬನ್ನಿ. ಸ್ನೇಹಿತರೆ, ನೀವು ಯಾವುದೇ ಮಗುನ ಏನಾಗ್ತೀರಾ ಅಂತ ಕೇಳಿದ್ರೆ ಒಂದು ಇಂಜಿನಿಯರ್ ಆಗುತ್ತೀನಿ ಅಂತ ಹೇಳ್ತಾರೆ, ಇಲ್ಲ ಡಾಕ್ಟರ್ ಆಗ್ತೀನಿ ಅಂತ ಹೇಳ್ತಾರೆ. ಇನ್ನೂ ಹೆಚ್ಚಿನದಾಗಿ ಹೇಳೋದು ನಾನು ಅಸ್ಟ್ರೋನಾಟ್ ಆಗ್ತೀನಿ ಅಂತ. ಆದರೆ ಅಸ್ಟ್ರೋನಾಟ್ ಆಗೋದು ಸರಳನ? ಖಂಡಿತ ಅಲ್ಲ ಅಲ್ವಾ? ಅಸ್ಟ್ರೋನಾಟ್ ಆಗೋದು ಮಕ್ಕಳ ಅತಿ ದೊಡ್ಡ ಕನಸು. ಈ ಥರದ ಕನಸನ್ನು ನಾಸಾ ಅನ್ನೋ ಒಂದು ಸಂಸ್ಥೆನೇ ಇಲ್ಲದೆ ಇರಬೇಕಾದ್ರೆ, ರಾಕೆಟ್ ಇಂಜಿನಿಯರಿಂಗ್ ಅನ್ನೋ ಒಂದು ಸಂಸ್ಥೆಗಳೇ ಇಲ್ಲದೆ ಇರಬೇಕಾದ್ರೆ, ಪ್ರಪಂಚದಲ್ಲಿ ಆ ಸಮಯದಲ್ಲೇ ಕನಸುಗಳನ್ನು ಕಂಡವರು ಜಿಮ್ ಲೋವೆಲ್ ಅಂತ ವ್ಯಕ್ತಿ. ಅವರ ಜರ್ನಿ ಹೇಗೆ ಶುರುವಾಯಿತು ಅಂದರೆ, ಅವ್ರಿಗೆ ಎಷ್ಟು ಪ್ಯಾಷನ್ ಇತ್ತಂದರೆ, ಅವರು ನಾನು ರಾಕೆಟ್ ಇಂಜಿನಿಯರ್ ಆಗಬೇಕು ಅಂತ ತಮ್ಮ ಬಾಲ್ಯದಲ್ಲೇ ನಿರ್ಧರಿಸಿದ್ರು. ಅವ್ರ ಸ್ಕೌಟ್ಗಳಲ್ಲಿ ಭಾಗವಹಿಸಬೇಕಾದ್ರೆ ಬಡತನದಲ್ಲಿ ಬದುಕ್ತಿದ್ರು. ಆ ಸಮಯದಲ್ಲಿ ಅವ್ರ ತಾಯಿ ತಂದ್ಕೊಟ್ಟಿದ್ದ ಒಂದು ಡೆಸ್ಕ್ ಇಲ್ಲಿದೆ, ಮತ್ತೆ ಅವರು ಓದುತ್ತಾ ಇದ್ದ ಪುಸ್ತಕಗಳು ಇಲ್ಲಿದ್ದಾವೆ. ನೀವು ಅದನ್ನ ಗಮನಿಸ್ಬೋದು. ಯಾವ ಥರದ ಪುಸ್ತಕಗಳು ಅಂದರೆ ದ ರಾಕೆಟ್ ಹ್ಯಾಂಡ್ ಬುಕ್ ಆಫ್ ಆಮೆಚರ್ಸ್, ದ ಕಮಿಂಗ್ ಆಫ್ ದ ರಾಕೆಟ್ ಪವರ್, ದ ಹ್ಯಾಂಡ್ ಬುಕ್ ಆಫ್ ಸ್ಪೇಸ್ ಫ್ಲೈಟ್, ಈ ಥರದ ಪುಸ್ತಕಗಳನ್ನು ಓದ್ತಾ ಇದ್ರು. ಮತ್ತೆ ಅವರು ಸ್ಕೌಟ್ಸ್ನಲ್ಲಿ ಇದ್ರು. ಅವ್ರಿಗೆ ಇದ್ದಿದ್ದ ಪ್ಯಾಷನ್ನೇ ರಾಕೆಟ್ ಇಂಜಿನಿಯರಿಂಗ್ ಅನ್ನೋ ಥರದ ಪ್ಯಾಷನ್ಗಳು. ಆ ಪ್ಯಾಷನಿಂದ ಅವರು ಕೆಲವು ಸರಿ ಏನು ಮಾಡಿದ್ರು ಅಂತಂದರೆ, ಅವರು ಶಿಕಾಗೋದ ಸಬ್ಬಲ್ಲಿ ಇದ್ದಾಗ ಒಂದು ಸರಿ ಏನು ಮಾಡ್ತಾರೆ ಅಂದರೆ, ಸ್ನೇಹಿತರನ್ನೆಲ್ಲ ಕಟ್ಕೊಂಡು ಶಿಕಾಗೋ ಡೌನ್ ಟೌನಿಗೆ ಬಂದು ನಾನು ಲಿಕ್ವಿಡ್ ರಾಕೆಟ್ ಇಂಜಿನಿಯರ್ ಕಲಿತೀನಿ ಅಂತ ಹೇಳಿ ಅದಕ್ಕೆ ಬೇಕಾದ ಕೆಮಿಕಲ್ನ ಪರ್ಚೇಸ್ ಮಾಡಕ್ಕೆ ಹೋಗಿರ್ತಾರಂತೆ. ಆದರೆ ಮಕ್ಕಳಿಗೆ ಕೊಡೋದಕ್ಕೆ ಡೇಂಜರಸ್ ಕೆಮಿಕಲ್ ಅಂತ ಅವ್ರು ಡಿನೇ ಮಾಡಿದಾಗ ಅವರೇ ಹೋಗಿ ಮತ್ತೆ ಸಾಲಿಡ್ ರಾಕೆಟ್ ಇಂಜಿನ್ನ ಡೆವಲಪ್ ಮಾಡಿದ್ರಂತೆ. ಸೊ ಈ ಥರದ ಪ್ಯಾಷನ್ ಅವ್ರು ಬೆಳೆಸ್ಕೊಂಡಿದ್ರು. ಅದನ್ನು ಇವಾಗಲೂ ಪ್ರೋತ್ಸಾಹಿಸೋದಕ್ಕೋಸ್ಕರ ಅಂತ ಅವರ ನೆನಪುಗಳ ಜೊತೆಗೆ ಈ ಪ್ಲಾನೆಟೋರಿಯಂನವರು ಮಕ್ಕಳಿಗೆ ರಾಕೆಟ್ ಇಂಜಿನ್ ಬೆಳೆಸೋದಕ್ಕೆ ಒಂದು ಪ್ರಾತ್ಯಕ್ಷಿಕತೆನ ಇಟ್ಟಿದ್ದಾರೆ. ಮಕ್ಕಳು ನೋಡಿ, ಅಲ್ಲಿ ರಾಕೆಟ್ನ ಬೇರೆ ಡಿಸೈನ್ ಮಾಡಿ ಒಳಗಡೆ ಇಟ್ಟು ಅದ್ರ ಮೇಲೆ ಕುಣಿದ್ರೆ ಯಾವ ಲೇಯರ್ಗಳನ್ನು ದಾಟಿ ಹೋಗ್ತೀವಿ, ಟ್ರೋಪೋಸ್ ಝೋನ್ ನೋಡಿ ಸ್ಟ್ರಾಟೋಸ್ಫಿಯರ್ವರೆಗೂ ಮೇಲ್ಗಡೆ ಹೋಗೋ ಥರ ಈ ಮಗು ಡಿಸೈನ್ ಮಾಡ್ತು. ಆ ಥರ ಬೇರೆ ಥರ ಡಿಸೈನ್ ಮಾಡ್ಬೋದು. ಈ ಥರ ಉತ್ಸಾಹ ತೋರಿಸ್ತಿದ್ದಾರೆ. ಅದಕ್ಕೆ ಸ್ಫೂರ್ತಿಗೆ ಕಾರಣ ಆಗಿದ್ದು ಜಿಮ್ ಲೋವೆಲ್ ಅವರು. ಮತ್ತೆ ಅವರು 18ನೇ ವಯಸ್ಸಿದ್ದಾಗಲೇ ಅಮೆರಿಕನ್ ರಾಕೆಟ್ ಸೊಸೈಟಿಗೆ ಒಂದು ಪತ್ರ ಬರೀತಾರೆ. ಪತ್ರದಲ್ಲಿ ಏನಂತ ಹೇಳ್ತಾರೆ ಅಂದರೆ, ರಾಕೆಟ್ ಇಂಜಿನಿಯರ್ ಆಗೋದು ಹೇಗೆ ಅಂತ ಪ್ರಶ್ನೆ ಕೇಳ್ತಾರೆ. ಅದಕ್ಕೆ ಅವತ್ತಿನ ಅಮೆರಿಕನ್ ರಾಕೆಟ್ ಸೊಸೈಟಿ ಏನಂತ ಉತ್ತರ ಕೊಡುತ್ತೆ ಅಂದರೆ, ನಮಗೂ ಕೂಡ ಗೊತ್ತಿಲ್ಲ, ನಾವು ಕೂಡ ಇವತ್ತು ಸಿದ್ಧರಿಲ್ಲ. ನೀವು ಈಗ ಏನು ಮಾಡ್ಬೋದು ಅಂದರೆ, ಈ ಹಂತದಲ್ಲಿ ಕಾಲ್ಟೆಕ್ ಅಥವಾ MIT ಥರದ ಯೂನಿವರ್ಸಿಟಿಗಳಿಗೆ ಸೇರಿಕೊಂಡು ನೀವು ಅಧ್ಯಯನ ಮಾಡ್ತಾ ಇರ್ಬೋದು. ಅಷ್ಟರಲ್ಲಿ ನಾವು ಸಿದ್ಧ ಇರ್ತೀವಿ. ನೀವು ಅಧ್ಯಯನ ಮಾಡಿ ಮುಗಿಸೋಷ್ಟೊತ್ತಿಗೆ ನಾವು ನಿಮಗೆ ಕೆಲವು ಪೊಸಿಷನ್ಸ್ಗಳನ್ನ ಓಪನ್ ಆಗಿರ್ಬೋದು, ನಿಮಗೆ ಬರೋಕ್ಕಾಗತ್ತಾ ಅಂತ ಅವ್ರು ಉತ್ತರ ಬರೀತಾರೆ. ಇವರಿಗೆ ಅಲ್ಲಿ ಹೋಗಿ ಓದೋದಕ್ಕೆ ಅವಕಾಶಗಳು ಹಣದ ಕೊರತೆ ಇದ್ದಿದ್ರಿಂದ ಇವರು ಬೇರೆ ಯೂನಿವರ್ಸಿಟಿ ಆಫ್ ವಿಸ್ಕಾನ್ಸನ್ಗೆ ಹೋಗಿ ಅಲ್ಲಿಂದ ನೇವಲ್ ಅಕಾಡೆಮಿಗೆ ಹೋಗಿ ನೇವಲ್ ಅಕಾಡೆಮಿನಲ್ಲಿ ರಾಕೆಟ್ ಬಗ್ಗೆ ಥೀಸಿಸ್ ಅನ್ನ ಬರೀತಾರೆ. ಯಾಕಂದ್ರೆ ಅದು ಕಡಿಮೆ ಕಾಸ್ಟ್ ಇದ್ದಿದ್ದು. ನೇವಿಯಿಂದ ರಾಕೆಟ್ ಇಂಜಿನಿಯರ್ಸ್ನ ರೆಕ್ರೂಟ್ ಮಾಡ್ಬೋದು ಅನ್ನೋ ಬಯಕೆಯಿಂದ ಆ ಥರ ಮಾಡ್ತಾರೆ. ಅಲ್ಲಿಂದ ಅವರು ಥೀಸಿಸ್ ಅನ್ನು ಮಾಡ್ತಾರೆ. ಆ ಸಮಯದಲ್ಲಿ ಅಮೆರಿಕ ಕೂಡ ತಾನು ಸ್ಪೇಸ್ ರೇಸ್ಗೆ ಸಿದ್ಧ ಆಗ್ತಾ ಇರುತ್ತೆ. ಆದರೆ ಅದು ನಿಜವಾಗ್ಲೂ ಚಾಲೆಂಜಿಂಗ್ ಆಗಿ ತಗೊಳ್ಳೋದು ಯಾವಾಗ ರಷ್ಯನ್ನರು ನೋಡಿ ಎಷ್ಟು ಆಸಕ್ತಿಯಿಂದ ಬಂದಿದ್ದಾರೆ ಅಲ್ವಾ. ಇವತ್ತಿಗೂ ಕೂಡ ಸ್ಪೇಸ್ ರೇಸ್ ಅನ್ನೋದು ಅಷ್ಟೇ ಕ್ಯೂರಿಯಾಸಿಟಿನ ಹುಟ್ಟಾಕತ್ತೆ. ಅದಕ್ಕೋಸ್ಕರ ತುಂಬ ಜನನ ಇಲ್ಲಿ ನಾವು ನೋಡ್ಬೋದು. ಆದರೆ ಅಮೇರಿಕಾದವರಿಗೆ ಅವತ್ತಿಗೆ ತೀರಾ ಇನ್ಸ್ಪೈರಿಂಗ್ ಆಗಿ ತೀರಾ ಚಾಲೆಂಜಿಂಗ್ ಅಂತ ಅನಿಸಿದ್ದು ಯಾವಾಗ ಅಂತ ಹೇಳಿದ್ರೆ, ಯಾವಾಗ ರಷ್ಯನ್ ಅವರು ಸ್ಪುಟ್ನಿಕ್ ಅನ್ನೋ ಒಂದು ಸ್ಯಾಟಲೈಟ್ನ ಭೂಮಿಯಿಂದ ಲಾಂಚ್ ಮಾಡ್ತಾರೆ, ಪ್ರಪಂಚಕ್ಕೆಲ್ಲ ತೋರಿಸ್ತಾರೆ ನಾವು ಸ್ಯಾಟಲೈಟ್ನ ಲಾಂಚ್ ಮಾಡ್ಬೋದು ಅಂತ.
ಆಗ ಅಮೆರಿಕದವ್ರು ನಿಜವಾಗ್ಲೂ ಅದನ್ನ ಚಾಲೆಂಜಿಂಗ್ ಆಗಿ ತಗೊಂಡು ಅದಕ್ಕೊಂದು ಸಂಸ್ಥೆ ಕಟ್ಟಿ ನಾಸಾನ ಲಾಂಚ್ ಮಾಡಿ ಒಂದು ಮಿಷನ್ ಲಾಂಚ್ ಮಾಡ್ತಾರೆ. ಅದ್ರ ಹೆಸರೇ ಮರ್ಕ್ಯುರಿ ಮಿಷನ್ ಅಂತ. ಹ್ಯೂಸ್ಟನ್, ವಿ ಹ್ಯಾಡ್ ಎ ಪ್ರಾಬ್ಲಮ್. ಇದನ್ನ ಹೇಳಿದ್ದು ಜಿಮ್ ಲೋವೆಲ್ ಅವರು ಅಪೋಲೋ 13 ಅಸ್ಟ್ರೋನಾಟ್ ಮಿಷನ್ ಕಂಟ್ರೋಲ್ಗೆ ಹೇಳ್ತಾರೆ. ಪ್ರಾಬ್ಲಮ್ ಏನಂದ್ರೆ ಏನೋ ಒಂದು ಸಣ್ಣ ಪ್ರಾಬ್ಲಮ್ ಇದೆ, ಚಂದ್ರನ ಮೇಲೆ ಲ್ಯಾಂಡ್ ಆಗಕ್ಕೆ ಆಗ್ತಾ ಇಲ್ಲ ಅಂತಲ್ಲ. ಈ ಪ್ರಾಬ್ಲಮ್ ಅವ್ರ ಜೀವನ್ ಮರಣದ ಪ್ರಶ್ನೆ ಆಗಿರುತ್ತೆ. ಅಪೋಲೋ ಮಿಷನ್ ಅಲ್ಲಿರೋರು ಅದು ಅವ್ರಿಗೆ ಪತ್ತೆ ಆದ ಕೂಡಲೇ ಅವ್ರಿಗೆ ಈ ಪ್ರಾಬ್ಲಮ್ ಪತ್ತೆ ಆದ ಕೂಡಲೇ ಹೇಳ್ತಾರೆ ಅದು ಎಷ್ಟು ದೊಡ್ಡ ಪ್ರಾಬ್ಲಮ್ ಆಗುತ್ತೆ, ಅದು ಮತ್ತೆ ಸೀರೀಸ್ ಆಫ್ ಪ್ರಾಬ್ಲಮ್ ಅನ್ನ ಜನರೇಟ್ ಮಾಡುತ್ತೆ. ಆ ಪ್ರತಿಯೊಂದನ್ನು ಸಾಲ್ವ್ ಮಾಡ್ಕೊಂಡು ಅವರು ಚಂದ್ರನ ಮೇಲೆ ಲ್ಯಾಂಡ್ ಆಗೋದನ್ನ ತಪ್ಪಿಸಿ ಭೂಮಿಗೆ ಬರ್ಬೇಕಾಗತ್ತೆ. ಈ ಎಲ್ಲಾ ಪ್ರಾಬ್ಲಮ್ ಅನ್ನ ಅವ್ರು ಗೆದ್ರ, ಭೂಮಿಗೆ ಬಂದ್ರ ಅನ್ನೋದು ಈವರೆಗಿನ ಮನುಷ್ಯನ ದೊಡ್ಡ ಇನ್ಸ್ಪಿರೇಷನ್ ಸ್ಟೋರಿ ಆಗೇ ಉಳಿದಿದೆ. ಅದೇ ಅಪೋಲೋ 13 ನ ಜರ್ನಿ. ಅದನ್ನ ತಿಳ್ಕೊಳ್ಳೋಣ ಬನ್ನಿ.